ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಯಿತು. ಆ ಕೊಕ್ರಾಜ್ ಗೆಳೆಯರೆಲ್ಲ ಮಾಡಿದಂಥ ಪ್ರತಿಭಟನೆಗೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಆಳುವ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟು ಅವರು ಹೋರಾಟದಲ್ಲಿ ಕೈಜೋಡಿಸಿದರು. ಈಗ ಆಗಿರೋದೇನಂತ ಹೇಳಿದ್ರೆ, ಸೈಯದ್ ಉಮರ್ ಖಾನ್ ಅನ್ನುವಂಥ ಒಬ್ಬ ಭಯೋತ್ಪಾದಕ, ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಆತನಿಗೆ ಜಾಮೀನು ಕೊಟ್ಟರೆ ಅನಾಹುತ ಆಗುತ್ತೆ ಅಂತೇಳಿ ಜಾಮೀನನ್ನು ನಿರಾಕರಿಸಿದಂಥ ಒಬ್ಬ ಭಯೋತ್ಪಾದಕ, CA ವಿರುದ್ಧ ಹೋರಾಟ ಮಾಡಿ ಅಫ್ಜಲ್ ಗುರು ಪರವಾಗಿ ಹೋರಾಟ ಮಾಡಿದಂಥ ಒಬ್ಬ ಹೆಚ್ಚು ಕಡಿಮೆ ಭಯೋತ್ಪಾದಕನನ್ನು ಅವನನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂತೇಳಿ ಆ ಫ್ಲೆಕ್ಸನ್ನು ಹಿಡ್ಕೊಂಡು ಫ್ರೀಡಂ ಪಾರ್ಕಲ್ಲಿ ಕಾಂಗ್ರೆಸ್ ಬೆಂಬಲಿತ ಹೋರಾಟದಲ್ಲೇ ನಡೆದಿತ್ತು. ಇದನ್ನು ಕೂಡ ಬೆಂಬಲಿಸ್ತದೆ ಕಾಂಗ್ರೆಸ್ ಅಂತ ಹೇಳಿದರೆ, ಕಾಂಗ್ರೆಸ್ ಭಯೋತ್ಪಾದಕರಿಗೆ ನೇರವಾಗಿ ಬೆಂಬಲ ಕೊಡಲಿಕ್ಕೆ ಇರುವಂಥ ರಾಜಕೀಯ ಪಕ್ಷ ಅನ್ನೋದು ಸಾಬೀತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗೃಹ ಮಂತ್ರಿಗಳಿಗೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಪೊಲೀಸರಿಗೆ ಕೆಟ್ಟ ಶಬ್ದದಿಂದ ಬೈತಾ ಇದ್ರು, ಪೊಲೀಸರನ್ನ ನಿಂದಿಸ್ತಾ ಇದ್ರು, ಪೊಲೀಸರನ್ನ ಬೆದರಿಕೆ ಆಗ್ತಾ ಇದ್ರು. ಅಂಥ ಸಂದರ್ಭದಲ್ಲೂ ಕೂಡ ಆ ಕೊಕ್ರಾಜ್ ಪಾರ್ಟಿಯವರ ಹೆಸರಿನಲ್ಲಿ ನೀವು ಉಮರ್ ಸೈಯದ್ ಖಾನ್ಗೆ ಬೆಂಬಲ ಕೊಡುವಂಥ ಬ್ಯಾನರ್ ಹಿಡಿದ ಸಭೆಯಲ್ಲಿ ಬೆಂಬಲ ಕೊಡ್ತೀರಿ ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಭಯೋತ್ಪಾದಕರನ್ನ ಬೆಂಬಲಿಸುವುದಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಇವತ್ತು ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂಥ ಪ್ರತಿಭಟನೆ ಒಂದು ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಇದೆ. ಈ ಕಾಕ್ರೋಚಿನ ಗೆಳೆಯರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದರೆ, ಇವತ್ತಿನ ದಿವಸ ಆ ಹೋರಾಟ ಏಕಾಂಗಿ ಆಗುವಂಥ ಒಂದು ಸನ್ನಿವೇಶಗಳು ಕಂಡುಬರ್ತಾ ಇದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲವನ್ನ ಮೀರಿ ದೇಶಕ್ಕೋಸ್ಕರ ಮಾಡಿರುವಂಥ ಕೆಲಸವನ್ನು, ಶ್ರದ್ಧೆಯಿಂದ ಮಾಡಿರುವಂಥ ಕೆಲಸಗಳನ್ನು ಇಡೀ ಜಗತ್ತು ಕೂಡ ಗಮನಿಸ್ತಾ ಇದೆ. ದೇಶದ 146 ಕೋಟಿ ಜನ ಪ್ರಧಾನಿಯವರ ಚಟುವಟಿಕೆಯನ್ನು, ಪ್ರಧಾನಿಯವರ ರಾಷ್ಟ್ರಭಕ್ತಿಯನ್ನು ಗಮನಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಭಯೋತ್ಪಾದಕರ ಬೆಂಬಲದಿಂದ, ಉದಾಹರಣೆಗೆ ಕೆನಡಾದಲ್ಲಿರುವಂಥ ಖಲಿಸ್ತಾನ್ ಬೆಂಬಲಿಗರು ಬಂದು ಆ ಕಾಕ್ರೋಚಿನ ಪ್ರತಿಭಟನೆ ಮಾಡಿಗೆ ಬೆಂಬಲ ಕೊಡ್ತಾ ಇರೋದು, ಕೇಜ್ರಿವಾಲ್ ಕಡೆಯಿಂದ ಬೆಂಬಲ ಕೊಡ್ತಾ ಇರೋದು, ರಾಹುಲ್ ಗಾಂಧಿ ಅಂಗಾತ ಮಲಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದು, ಇವೆಲ್ಲವುದನ್ನು ಗಮನಿಸಿದಂಥ ಅನೇಕ ವಿದ್ಯಾರ್ಥಿಗಳು ಹಿಂದೆ ಸರಿತಾ ಇದ್ದಾರೆ. ವಿದ್ಯಾರ್ಥಿಗಳ ಹೆತ್ತವರು ಇದು ನಮಗೆ ಹೇಳಿಸಿದ್ದಲ್ಲ, ಇದು ರಾಷ್ಟ್ರ ವಿರೋಧಿ ಕೃತ್ಯ ಅನ್ನುವಂಥ ಭಾವನೆಯಿಂದಾಗಿ ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಉಪವಾಸ ನಿರತ ಹೋರಾಟಗಾರರು ಆ ಹೋರಾಟವನ್ನು ಕೈಬಿಡ್ತಾ ಇದ್ದಾರೆ. ಒಟ್ಟಾರೆ ಆ ಜಂತರ್ ಮಂತರ್ನಲ್ಲಿ ಕಾಕ್ರೋಚಿನ ಹೆಸರಲ್ಲಿ ನಡೀತಿರುವಂಥ ಹೋರಾಟ ಸಂಪೂರ್ಣ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಮತ್ತು ಭಾರತ ವಿಭಜಿಸುವವರ ಮತ್ತು ಭಯೋತ್ಪಾದಕರ ಬೆಂಬಲದ ಹೋರಾಟ ಅನ್ನೋದು ಇವತ್ತು ಜಗತ್ತಿಗೆ ಕಂಡುಬರುವಂಥ ವಾತಾವರಣ ಇದೆ. ನನಗನ್ನಿಸುತ್ತೆ ಕೊನೆಗೂ ಕೂಡ ನ್ಯಾಯ ಗೆಲ್ಲುತ್ತೆ. ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಇಡೀ ದೇಶ ಬೆಂಬಲ ಕೊಡುತ್ತೆ. ಪ್ರತಿಭಟನೆ ಕೈ ಬಿಡಲಿಕ್ಕೆ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ, ಇದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಗಳು ಹೆದರ್ಕೋತಾ ಇದ್ದಾರೆ? ಏನು RSS ಅವರಿಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂಥ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಒತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಿ? ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಎಲ್ಲ ಕಠಿಣ ಪ್ರಶ್ನೆಗಳು ಸರ್ಕಾರದ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದವರಿಗೆ, ಈ ಸಂಸದರಿಗೆ ಏನು ಪ್ರಶ್ನೆಗಳೇ ಇಲ್ಲ. ನಿಮಗೆ ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್, ದಟ್ ಈಸ್ ದ ಡಿಮಾಂಡ್. ಅದು ಯಾರು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಬಿಟ್ಟರು ಅಷ್ಟೇ, ಬೇರೆ ಯಾರು ಪ್ರಾರಂಭ ಮಾಡಿದ್ರು ಅಷ್ಟೇ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇದ್ದರೆ, ಬದ್ಧತೆ ಇದ್ದರೆ, ನೀವು ಅಮೃತ ಕಾಲ ಕಟ್ಟಬೇಕು ಅಂತ ಇದ್ದರೆ, ವಿಕಸಿತ ಭಾರತ್ ಮಾಡಬೇಕು ಅಂದರೆ ಯುವಕರನ್ನು ದೂರ ಇಟ್ಟು ಮಾಡಲಿಕ್ಕಾಗೋದಿಲ್ಲ. ಅವರ ಹಿತಾಸಕ್ತಿ ಬಗ್ಗೆ ಒಂದು ಸ್ವಲ್ಪನ ಕಾಳಜಿ ಇದ್ದರೆ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ ತಗೋಬೇಕು. ನೀವು ಯಾಕೆ ವರಿ ಮಾಡ್ತೀರಾ? ನಾವು ನಿಮ್ಮ ರಕ್ಷಣೆಗೆ ನಿಲ್ತೀವಿ ಮೋದಿಯವರೇ. ಕಾಂಗ್ರೆಸ್ ವಿಲ್ ಸ್ಟ್ಯಾಂಡ್ ಬೈ
ಬೈಯು ಹೆದರ್ಕೋಬೇಡಿ, ರಾಜೀನಾಮೆ ಪಡೀರಿ. ವಿ ಆರ್ ವಿತ್ ಯು. ಚಪ್ಪನ್ ಇಂಚ್ ಕಸೀನಾ ಅಂತ ನೀವು ಹೇಳ್ಕೊಂಡು ಓಡಾಡ್ತೀರಲ್ಲ, ಪಾಕಿಸ್ತಾನಿಗೆ ಲಾಲಾಂಗ್ ತೋರಿಸ್ತೀನಿ ಅಂತ ಹೇಳ್ಬೋತಿರಲ್ಲ, ಫಸ್ಟು ನಿಮ್ಮವ್ರಿಗೆ ತೋರಿಸಿ.